ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದೇನು 11 ಗಂಟೆ ಅಷ್ಟೊತ್ತಿಗೆ ನಮ್ಮ ಸಚಿವರಿಗೆ ಹೋಗೋದಕ್ಕೆ ಹೇಳಿದ್ದೀನಿ ಅಂತೇಳಿ. ಹೋದ್ರ ನಿಮ್ ಸಚಿವರು 11 ಗಂಟೆಗೆ ಹೋದ್ರಾ? ಹೋಗ್ಲಿಲ್ಲ. ಹೋಗಿದ್ದೆ ಎಷ್ಟೊತ್ತಿಗೆ? ರಾತ್ರಿ. ಏನ್ ರೈತರು ಅಂತಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನೀವು ಹೇಳಿದಂಗೆಲ್ಲ ಕೇಳೋದಕ್ಕೆ ಅವ್ರೇನು ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವು? ಸೇವಕರು, ರೈತರು. ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ಪ್ರತಿಭಟನೆ ಅಲ್ಲ ಇದು. ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಬೆದರಿಸಿ ಅವರಿಂದ ಪ್ರತಿಭಟನೆಯನ್ನ ಕೈ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ಇದು ಇದು ರೈತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಅವರು ಒಮ್ಮೆ ಏನಾದ್ರೂ ಕೋಪ ಮಾಡಿಕೊಂಡ್ರೆ ನಿಮಗೆ ಗೊತ್ತು ಚೆನ್ನಾಗಿ, ವರ್ಷಾನುಗಟ್ಟಲೆ ಬೇಕಾದ ಹೋರಾಟವನ್ನ ಮಾಡ್ತಾರೆ. ಸಚಿವ ಎಚ್.ಕೆ. ಪಾಟೀಲ್ ಸಂಧಾನ ಸಭೆ ಇದೀಗ ವಿಫಲವಾಗಿದೆ. ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅನ್ನದಾತರು. ಕಾರಣ, ಇಂದು ಸಂಜೆವರೆಗೆ ಕಾಲಾವಕಾಶವನ್ನ ಕೊಟ್ಟಿದ್ದೇವೆ ನಿಮಗೆ ಅಂತ ರೈತರು ಹೇಳಿದ್ದಾರೆ. ಬೇಡಿಕೆಯನ್ನ ಒಂದು ವೇಳೆ ಈಡೇರಿಸಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 7ರಿಂದ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಚಿವ ಎಚ್.ಕೆ. ಪಾಟೀಲ್ ಸಂಧಾನ ಸಭೆ ಕಂಪ್ಲೀಟ್ ಆಗಿ ವಿಫಲವಾಗಿರತಕ್ಕಂಥದ್ದು. ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕನ್ನೋದು ನೀವು ವ್ಯವಹಾರ ಇವತ್ತು ನಾಳೆ ಬಗೆಹರಿಸಪ್ಪ ಅಂದ್ರ ಮುಗಿದು ಹೋಗ್ತತಿ. ಅದಕ್ಕೆ ತಾವ ಒಂದು ಒಳ್ಳೆ ತೀರ್ಮಾನ ಏನು ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ಮುತ್ತದೆ. ಅದಕ್ಕೆ 3 ದಿವಸ ರಾತ್ರಿ ಆಗಲಿಲ್ಲ 350 ರೂಪಾಯಿ ಸರ್ಕಾರ ಕೊಟ್ಟது. ಅವಾಗ್ರಿ ಅದ. ಈ ಸಲ ನಮಗೊಂದು 1000 ರೂಪಾಯಿ ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ ಈಗ ದಯವಿಟ್ಟು ಸರ್ ಏನತ್ತಿ ನಾನು ಮುಖ್ಯಮಂತ್ರಿ ಅವ್ರ ಮನೆ ಬೆಳಗಾವ್ ಬಂದಿರ. ಬೆಳಗಾವ್ ಮುಖ್ಯಮಂತ್ರಿ ಅವ್ರು ಬಂದಾಗ ನಾವೇನ್ ಹೇಳಿ ಕಳೆದ 7 ದಿನಗಳಿಂದ ಕೂಡ ಕಬ್ಬು ಬೆಳೆಗಾರರು ಸುಮಾರು 3,500 ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ರು. ಇವತ್ತು ಸರ್ಕಾರದ ಪರವಾಗಿ ಏನು ಎಚ್.ಕೆ. ಪಾಟೀಲ್ ಅವರು ಈ ಒಂದು ಸಂಧಾನ ಸಭೆಗೆ ಬಂದಿರುವಂತಹ ಸರ್ಕಾರದ ಪರವಾಗಿ ಸರ್ಕಾರದ ಸಂದೇಶವನ್ನು ಮತ್ತು ಇಲ್ಲಿ ತಂದಿರುವಂತದ್ದು. ಆದರೆ ಸಂಧಾನ ಸದ್ಯ ವಿಫಲ ಆಗಿರುವಂತದ್ದು. ರೈತರು ಕೂಡ ಅವರಿಗೆ ನಾಳೆ ಸಂಜೆವರೆಗೂ ಕೂಡ ಡೆಡ್ ಲೈನ್ ಅನ್ನು ಕೊಟ್ಟಿರುವಂತದ್ದು. ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇಲ್ಲಿ ರೈತ ಮುಖಂಡರಿದ್ದಾರೆ, ಅವರನ್ನು ಕೊಟ್ಟು ಮಾತಾಡ್ತಾರೆ. ಸಚಿವರು ಬಂದಿದ್ರು, ಏನ್ ಹೇಳಿದ್ರು, ತಾವೇನ್ ಹೇಳಿದ್ರಿ? ಸಚಿವರಿಗೆ ಎಲ್ಲಾ ವಿಷಯನ ತಮ್ಮ ಮೀಡಿಯಾ ಮುಖಾಂತರ ಎಲ್ಲಾ ಕೂಡ ಹೇಳಿದಿವಿ. ಅವ್ರಿಗೇನ್ ಹೇಳಿದ್ವಿ ಅಂತಂದ್ರ ಕಾರ್ಖಾನೆಯವರ ಅವ್ರಿಗೆ 3,500 ರೂಪಾಯಿ ಬೇಡಿಕೆ ಇತ್ತು. ಅವ್ರು 3,000 ರೂಪಾಯಿ ಇದ್ದದ್ದು 200 ರೂಪಾಯಿಗೆ ಬಂದಾರ. ನಾವ್ ಇನ್ನೊಂದು 200 ರೂಪಾಯಿ ಕೊಟ್ಟು 400 ರೂಪಾಯಿ ಕೊಟ್ಟು ಬಗೆಹರಿಸ್ರಿ ಅಂತ ಹೇಳಿದ್ವು. ಅವ್ರು ಒಟ್ಟ 1 ರೂಪಾಯಿ ಕೊಡಕ್ಕಾಗಿಲ್ಲ, ಇನ್ನು ಹೆಚ್ಚು ಅಂತೇಳಿ ಜಿಲ್ಲಾಧಿಕಾರಿ ಅವ್ರಿಗೆ ತಿಳಿಸ್ರ. ಹಂಗಾರ ನಾವೇನ್ ಮಾಡಿದ್ವು, ಇವ್ರಿಗೆ ಕೊಡಕ್ಕಾಗ್ಲಿಲ್ಲ ಅಂದ್ರ 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ 5,000 ರೂಪಾಯಿ ಸ್ಪ್ರೀಟ ಅಬಕಾರಿ ಖಾತೆಯಿಂದ ತೆರಿಗೆನ ಹೋಗ್ತದೆ ಅಂತೇಳಿ ರೇಣುಕಾ ವಿದ್ಯಾ ಮುರ್ಕುಂಬಿ ಅವರ ಸುಮಾರು 10 ವರ್ಷದಿಂದ ಸರ್ಕಾರ ಕೇಳ್ಯಾರ. ಅದ್ರೊಳಗಿಂದ ರೈತರಿಗೆ 1,000 ರೂಪಾಯಿ ಕೊಟ್ಟು ಉಳಿಸ್ರತ್ತೇಳಿ. ಈಗೂ ಕೂಡ ನಾವೇನಾಯ್ತು, ಕಾರ್ಖಾನೆ ಅವ್ರಿಗೆ ಕೊಡ್ಲಿಲ್ಲ ಅಂತ ತಿಳ್ಕೊರೆ. ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆಲ್ಲ ಲಾಭ ಆಕತಿ. 40 ಲಕ್ಷ ಕಬ್ಬು ಬೆಳೆಗಾರಿಗೆ ಎಲ್ಲಾ ಲಾಭ ಆಕತಿ. ನಾವು 1,000 ರೂಪಾಯಿ ಬೇಡಿಕೆ ಇಟ್ಟದು. ತಾವು ಒಂದು ಒಳ್ಳೆ ತೀರ್ಮಾನನ ನೀವು ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ತೀರ್ಮಾನ ಮಾಡಿ ರೈತರನ್ನ, ಕಬ್ಬು ಬೆಳೆಗಾರನ ದಯವಿಟ್ಟು ನಾವ್ ಯಾರು ಕೂಡ ಮುಖ್ಯಮಂತ್ರಿ ಅವರ ಮೀಟಿಂಗ್ ಬರೋದಿಲ್ಲ, ತೀರ್ಮಾನ ಮಾಡಿಬಿಡುದು. ಜನಾಂದೋಲನ ಆಗೈತೆ. 500 ಮಂದಿ ಚಳವಳಿ ಕೂತಾಗ ಮೀಟಿಂಗ್ ಚರ್ಚೆ. ಇದು ಜನಾಂದೋಲನ ಮುಂದೆ ಈ ಜನರನ್ನ ಬಿಟ್ಟು ನಾವು ಹೋಗಾಕ್ ಬರಂಗಿಲ್ಲ. ಇದು ಜನಾಂದೋಲನ. ನಾಳೆ ಏನಾದ್ರು ನೀವು ಸ್ಪಂದನೆ ಮಾಡಿದ್ರ 7ನೇ ತಾರೀಕು 50 ಲಕ್ಷ ಮಂದಿ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮತ್ತು ದಲಿತ ಪರ ಸಂಘಟನೆಗಳು, ಮತ್ತು ಅದೇ ರೀತಿಯಾಗಿ ಮಾಜಿ ಸೈನಿಕರು, ನಾಡಿನ ನನ್ನ ಎಲ್ಲಾ ವಕೀಲ ಬಂಧುಗಳು, ಇಡೀ ನಾಡಿನ ಎಲ್ಲಾ ಊಟ ಮಾಡತಕ್ಕಂತ ಜನ ತೀರ್ಮಾನ ಮಾಡ್ಯಾರ. ಕಬ್ಬು ಬೆಳೆಗಾರನ್ನ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹೋಗತಿ, ಅವರು ಕೊಲ್ಲತ್ತಾರು, ಮತ್ತು ರಾಜ್ಯ ಸರ್ಕಾರ ಟ್ಯಾಕ್ಸ್ ಹೋಗತಿ, ಅವರು ಕೊಲ್ಲತ್ತಾರು. ಕಾರ್ಖಾನೆಯವರು ಮತ್ತೊಂದು ಕಾರ್ಖಾನೆ ಕಟ್ಟಾದ್ರು, ಕಬ್ಬು ಬೆಳೆಗಾರ ಸಾಯತ್ತಾರು. ಇವತ್ತು ಯೋಗ್ಯವಾದ ರೇಟನ್ನ ಘೋಷಣೆ ಮಾಡಬೇಕಿಲ್ಲ ಅಂದ್ರೆ 7ನೇ ತಾರೀಕು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೀವಿ. ಸರ್, ಈಗ ಸರ್ಕಾರ ಮಂಡುವಾದ ಏನಾದ್ರು ಮಾಡ್ತಿದೆ? ಮಂಡಯವಾದನ ನಿಮ್ಮ ಪುಣ್ಯದಿಂದ ನೀವು ಎಲ್ಲ ಮೀಡಿಯಾ ದೇವರುಗಳು ಅವ್ರನ್ನ ಎಚ್ಚರಿಸಿರಿ. ಅವಾಗ ಇಲ್ಲಿ ಬಂದಾರ. ನಾವು ಇವತ್ತು ಕೂತು 7ನೇ ದಿನ ಆತನ ನಮಗ್ ಕುಟುಂಬಗಳು ಬೀದಿಗೆ ಬಂದಾವ. 7 ದಿವಸ ಆತ ನಾವು ರಾತ್ರಿ ಆಗಲಿ ಲಕ್ಷಾಂತರ ಜನ ಇವತ್ತು ಬೀದಿ ಒಳಗ್ ಕೂತು ಏನ್ ಮಾಡೋದು, ದುರ್ದೈವ. ಒಂದ್ ವೇಳೆ ಸರ್ಕಾರ ನಿಮಗೆ ಸ್ಪಂದಿಸಲಿಲ್ಲ ಅಂದ್ರೆ 7ನೇ ತಾರೀಕ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ಕರೆ ಕೊಟ್ಟಿದ್ದೇವೆ. ಈಗಾಗಲೇ ರೆಡಿ ಇದೆ ಯುದ್ಧ. ಇದು ರೈತ ಮುಖಂಡರು ಹೇಳ್ತಿರುವಂತದ್ದು ನೋಡಬಹುದು. ಯಾವ ರೀತಿಯಾಗಿ ರೈತರು ಸೇರಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಇರುವಂತದ್ದು. ಇವತ್ತು ಸಂಧಾನಕ್ಕೆ ಸರ್ಕಾರದ ಪರವಾಗಿ ಎಚ್.ಕೆ. ಪಾಟೀಲ್ ಅವರು
ಹೋರಾಟದ ವೇದಿಕೆಗೆ ಆಗಮಿಸಿದ್ರು. ಆದ್ರೆ ರೈತರು ಕೆಲವೊಂದಿಟ್ಟು ಅಂಶಗಳನ್ನ 7-8 ಅಂಶಗಳನ್ನ ಕೂಡ ಹೇಳುವ ಕೆಲಸವನ್ನ ಮಾಡಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ನನ್ನ ಹಂತದಲ್ಲಿ ಆಗೋದಿಲ್ಲ, ನೀವು ಸಿಎಂ ಜೊತೆಗೆ ಚರ್ಚೆಯನ್ನ ಮಾಡಬೇಕು, ಸಿಎಂ ಜೊತೆಗೆ ಮಾತಾಡಬೇಕು, ಸಿಎಂ ಅವರು ಕೂಡ ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಾತಾಡಬೇಕು, ಅಂದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಹಾಗಾಗಿ 7ನೇ ತಾರೀಕಿನವರೆಗೂ ಕೂಡ ನಮಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ರು. ಆದ್ರೆ ಇದಕ್ಕೆ ರೈತರು ಒಪ್ಪಲಿಲ್ಲ. ಸುಮಾರು 10ರಿಂದ 15 ಜನರು ಸಭೆಗೆ ಬರಬೇಕು, ಸಿಎಂ ಕರೆದಿರುವಂತಹ ಸಭೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿದ್ರು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಸಿಎಂ ಸಭೆಗೆ ಬರೋದಿಲ್ಲ, ಸಿಎಂನೇ ಇಲ್ಲಿ ಬರಬೇಕು, ಡೆಡ್ಲೈನ್ ಅನ್ನು ಕೂಡ ರೈತರು ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂದ್ಯ ಜೊತೆ ಮಹಿಳಾ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದೇನು, 11 ಗಂಟೆ ಅಷ್ಟೊತ್ತಿಗೆ ನಮ್ಮ ಸಚಿವರಿಗೆ ಹೋಗೋದಕ್ಕೆ ಹೇಳಿದ್ದೀನಿ ಅಂತೇಳಿ. ಹೋದ್ರ ನಿಮ್ ಸಚಿವರು 11 ಗಂಟೆಗೆ? ಹೋದ್ರ? ಹೋಗ್ಲಿಲ್ಲ. ಹೋಗಿದ್ದೆ ಎಷ್ಟೊತ್ತಿಗೆ? ರಾತ್ರಿ. ಏನ್ ರೈತರು ಅಂತಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವು? ಅವರು ನೀವು ಹೇಳಿದಂಗೆಲ್ಲ ಕೇಳೋದಕ್ಕೆ ಅವ್ರೇನು ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವು? ಸೇವಕರವರು, ರೈತರವರು. ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ಪ್ರತಿಭಟನೆ ಅಲ್ಲ ಇದು. ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಬೆದರಿಸಿ ಅವರಿಂದ ಪ್ರತಿಭಟನೆಯನ್ನ ಕೈ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ಇದು ನೋ. ಇದು ರೈತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಅವರು ಒಮ್ಮೆ ಏನಾದ್ರೂ ಕೋಪ ಮಾಡಿಕೊಂಡ್ರೆ ನಿಮಗೆ ಗೊತ್ತು ಚೆನ್ನಾಗಿ, ವರ್ಷಾನುಗಟ್ಟಲೆ ಬೇಕಾದ ಹೋರಾಟವನ್ನ ಮಾಡ್ತಾರೆ. ಸಚಿವ ಎಚ್.ಕೆ. ಪಾಟೀಲ್ ಸಂಧಾನ ಸಭೆ ಇದೀಗ ವಿಫಲವಾಗಿದೆ. ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅನ್ನದಾತರು. ಕಾರಣ, ಇಂದು ಸಂಜೆವರೆಗೆ ಕಾಲಾವಕಾಶವನ್ನ ಕೊಟ್ಟಿದ್ದೇವೆ ನಿಮಗೆ ಅಂತ ರೈತರು ಹೇಳಿದ್ದಾರೆ. ಬೇಡಿಕೆಯನ್ನ ಒಂದು ವೇಳೆ ಈಡೇರಿಸಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 7ರಿಂದ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಚಿವ ಎಚ್.ಕೆ. ಪಾಟೀಲ್ ಸಂಧಾನ ಸಭೆ ಕಂಪ್ಲೀಟ್ ಆಗಿ ವಿಫಲವಾಗಿರತಕ್ಕಂಥದ್ದು. ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕು ಅನ್ನೋದು ನೀವು ವ್ಯವಹಾರ ಇವತ್ತ ನಾಳೆ ಬಗೆಹರಿಸಪ್ಪ ಅಂದ್ರ ಮುಗಿದು ಹೋಗ್ತತಿ. ಅದಕ್ಕೆ ತಾವ ಒಂದು ಒಳ್ಳೆ ತೀರ್ಮಾನ ಏನು ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ಮುತ್ತದೆ. ಅದಕ್ಕೆ 3 ದಿವಸ ರಾತ್ರಿ 350 ರೂಪಾಯಿ ಸರ್ಕಾರ ಕೊಟ್ಟது. ಅವಾಗ್ರಿ ಅದ. ಈ ಸಲ ನಮಗೊಂದು 1000 ರೂಪಾಯಿ ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ, ಈಗ ದಯವಿಟ್ಟು ಸರ್ ಏನತ್ತಿ ನಾನು ಮುಖ್ಯಮಂತ್ರಿ ಅವ್ರ ಮನೆ ಬೆಳಗಾವ್ ಬಂದಿರ. ಬೆಳಗಾವ್ ಮುಖ್ಯಮಂತ್ರಿ ಅವ್ರು ಬಂದಾಗ ನಾನೇನ್ ಹೇಳಿ ಕಳೆದ 7 ದಿನಗಳಿಂದ ಕೂಡ ಕಬ್ಬು ಬೆಳೆಗಾರರು ಸುಮಾರು 3500 ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ರು. ಇವತ್ತು ಸರ್ಕಾರದ ಪರವಾಗಿ ಏನು ಎಚ್.ಕೆ. ಪಾಟೀಲ್ ಅವರು ಈ ಒಂದು ಸಂಧಾನ ಸಭೆಗೆ ಬಂದಿರುವಂತಹ ಸರ್ಕಾರದ ಪರವಾಗಿ ಸರ್ಕಾರದ ಸಂದೇಶವನ್ನು ಮತ್ತು ಇಲ್ಲಿ ತಂದಿರುವಂತದ್ದು. ಆದರೆ ಸಂಧಾನ ಸದ್ಯ ವಿಫಲ ಆಗಿರುವಂತದ್ದು. ರೈತರು ಕೂಡ ಅವರಿಗೆ ನಾಳೆ ಸಂಜೆವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತದ್ದು. ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇಲ್ಲಿ ರೈತ ಮುಖಂಡರಿದ್ದಾರೆ, ಅವರನ್ನು ಕೊಂಡು ಮಾತಾಡ್ತಾರೆ. ಸಚಿವರು ಬಂದಿದ್ರು, ಏನ್ ಹೇಳಿದ್ರು, ತಾವೇನ್ ಹೇಳಿದ್ರಿ? ಸಚಿವರಿಗೆ ಎಲ್ಲಾ ವಿಷಯನ ತಮ್ಮ ಮೀಡಿಯಾ ಮುಖಾಂತರ ಎಲ್ಲಾ ಕೂಡ ಹೇಳಿದಿವಿ. ಅವ್ರಿಗೇನ್ ಹೇಳಿದ್ವಿ ಅಂತಂದ್ರ, ಕಾರ್ಖಾನೆಯವರ ಅವ್ರಿಗೆ 3500 ರೂಪಾಯಿ ಬೇಡಿಕೆ ಇತ್ತು. ಅವ್ರು 3000 ರೂಪಾಯಿ ಇದ್ದದ್ದು 200 ರೂಪಾಯಿಗೆ ಬಂದಾರ. ನಾವ್ ಇನ್ನೊಂದು 200 ರೂಪಾಯಿ ಕೊಟ್ಟು 400 ರೂಪಾಯಿ ಕೊಟ್ಟು ಬಗೆಹರಿಸ್ರಿ ಅಂತ ಹೇಳಿದ್ವು. ಅವ್ರು ಒಟ್ಟ 1 ರೂಪಾಯಿ ಕೊಡಕ್ಕಾಗಿಲ್ಲ, ಇನ್ನು ಹೆಚ್ಚು ಅಂತ ಹೇಳಿ ಜಿಲ್ಲಾಧಿಕಾರಿ ಅವ್ರಿಗೆ ತಿಳಿಸ್ರ. ಹಂಗಾರ ನಾವೇನ್ ಮಾಡಿದ್ವು, ಇವ್ರಿಗೆ ಕೊಡಕ್ಕಾಗ್ಲಿಲ್ಲ ಅಂದ್ರ 1 ಟನ್ ಕಬ್ಬಿಗೆ ಗೌರ್ಮೆಂಟ್ 5000 ರೂಪಾಯಿ ಸ್ಪ್ರೀಟ ಅಬಕಾರಿ ಖಾತೆಯಿಂದ ತೆರಿಗೆನ ಹೋಗ್ತದೆ ಅಂತೇಳಿ ವಿದ್ಯಾ ಮುರ್ಕುಂಬಿ ಅವರ ರೇಣುಕಾ ವಿದ್ಯಾ ಮುರ್ಕುಂಬಿ ಅವರ ಸುಮಾರು 10 ವರ್ಷದಿಂದ ಸರ್ಕಾರ ಕೇಳ್ಯಾರ. ಅದ್ರೊಳಗಿಂದ ರೈತರಿಗೆ 1000 ರೂಪಾಯಿ ಕೊಟ್ಟು ಉಳಿಸ್ರಿ ಅಂತೇಳಿ. ಈಗೂ ಕೂಡ ನಾವೇನಾಯ್ತು, ಕಾರ್ಖಾನೆ ಅವ್ರು ಕೊಡ್ಲಿಲ್ಲ ಅಂತ ತಿಳ್ಕೊರೆ. ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆಲ್ಲ ಲಾಭ ಆಕತಿ. 40 ಲಕ್ಷ ಕಬ್ಬು ಬೆಳೆಗಾರಿಗೆ ಎಲ್ಲಾ ಲಾಭ ಆಕತಿ. ನಾವು 1000 ರೂಪಾಯಿ ಬೇಡಿಕೆ ಇಟ್ಟದು. ತಾವು ಒಂದು ಒಳ್ಳೆ ತೀರ್ಮಾನನ ನೀವು ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ತೀರ್ಮಾನ ಮಾಡಿ ರೈತರನ್ನ, ಕಬ್ಬು ಬೆಳೆಗಾರನ ದಯವಿಟ್ಟು ನಾವ್ ಯಾರು ಕೂಡ ಮುಖ್ಯಮಂತ್ರಿ ಅವರ ಮೀಟಿಂಗ್ ಬರುದಿಲ್ಲ, ತೀರ್ಮಾನ ಮಾಡಿಬಿಡುದು. ಜನಾಂದೋಲನ ಆಗೈತೆ. 500 ಮಂದಿ ಚಳವಳಿ ಕೂತಾಗ ಮೀಟಿಂಗ್ ಚರ್ಚೆ. ಇದು ಜನಾಂದೋಲನ. ಮುಂದೆ ಈ ಜನರನ್ನ ಬಿಟ್ಟು ನಾವು ಹೋಗಾಕ್ ಬರಂಗಿಲ್ಲ. ಇದು ಜನಾಂದೋಲನ. ನಾಳೆ ಏನಾದ್ರು ನೀವು ಸ್ಪಂದನೆ ಮಾಡಿದ್ರ 7ನೇ ತಾರೀಕ 50 ಲಕ್ಷ ಮಂದಿ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮತ್ತು ದಲಿತ ಪರ ಸಂಘಟನೆಗಳು, ಮತ್ತು ಅದೇ ರೀತಿಯಾಗಿ ಮಾಜಿ ಸೈನಿಕರು, ನಾಡಿನ ನನ್ನ ಎಲ್ಲಾ ವಕೀಲ ಬಂಧುಗಳು, ಇಡೀ ನಾಡಿನ ಎಲ್ಲಾ ಊಟ ಮಾಡತಕ್ಕಂತ ಜನ ತೀರ್ಮಾನ ಮಾಡ್ಯಾರ. ಕಬ್ಬು ಬೆಳೆಗಾರನ್ನ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹೋಗತಿ, ಅವರು ಕೊಲ್ಲತ್ತಾರು, ಮತ್ತು ರಾಜ್ಯ ಸರ್ಕಾರ ಟ್ಯಾಕ್ಸ್ ಹೋಗತಿ, ಅವರು ಕೊಲ್ಲತ್ತಾರು. ಕಾರ್ಖಾನೆ ಅವ್ರು ಮತ್ತೊಂದು ಕಾರ್ಖಾನೆ ಕಟ್ಟೋದ್ರು, ಕಬ್ಬು ಬೆಳೆಗಾರ ಸಾಯತ್ತಾರು. ಇವತ್ತು ಯೋಗ್ಯವಾದ ರೇಟನ್ನ
ಘೋಷಣೆ ಮಾಡಬೇಕಿಲ್ಲ ಅಂದ್ರೆ 7ನೇ ತಾರೀಕು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೀವಿ. ಸರ್, ಈಗ ಸರ್ಕಾರ ಮಂಡುವಾದ ಏನಾದ್ರು ಮಾಡ್ತಿದೆ? ಮಂಡೇವಾದನ ನಿಮ್ಮ ಪುಣ್ಯದಿಂದ ನಿನ್ನೆ ನೀವು ಎಲ್ಲ ಮೀಡಿಯಾ ದೇವರುಗಳು ಅವ್ರನ್ನ ಎಚ್ಚರಿಸಿರಿ. ಅವಾಗ ಇಲ್ಲಿ ಬಂದಾರ. ನಾವು ಇವತ್ತು ಕೂತು 7ನೇ ದಿನ ಆತನ ನಮಗ್ ಬೀದಿ ಕುಟುಂಬಗಳು ಬೀದಿಗೆ ಬಂದಾವ. 7 ದಿವಸ ಆತ್ ನಾವು ರಾತ್ರಿ ಆಗಲಿ ಲಕ್ಷಾಂತರ ಜನ ಇವತ್ತು ಬೀದಿ ಒಳಗ್ ಕೂತು ಏನ್ ಮಾಡೋದು? ದುರ್ದೈವ. ಏನು ಒಂದ್ ವೇಳೆ ಸರ್ಕಾರ ನಿಮಗೆ ಸ್ಪಂದಿಸಲಿಲ್ಲ ಅಂದ್ರೆ 7ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ಕರೆ ಕೊಟ್ಟಿದ್ದೇವೆ. ಈಗಾಗಲೇ ರೆಡಿ ಇದೆ ಯುದ್ಧ. ಇದು ರೈತ ಮುಖಂಡರು ಹೇಳ್ತಿರುವಂತದ್ದು ನೋಡಬಹುದು. ಯಾವ ರೀತಿಯಾಗಿ ರೈತರು ಸೇರಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಇರುವಂತದ್ದು. ಇವತ್ತು ಸಂಧಾನಕ್ಕೆ ಸರ್ಕಾರದ ಪರವಾಗಿ ಎಚ್ ಕೆ ಪಾಟೀಲ್ ಅವರು ಹೋರಾಟದ ವೇದಿಕೆಗೆ ಆಗಮಿಸಿದ್ರು. ಆದ್ರೆ ರೈತರು ಕೆಲವೊಂದಿಟ್ಟು ಅಂಶಗಳನ್ನ 7 ಅಂಶಗಳನ್ನ ಕೂಡ ಹೇಳುವ ಕೆಲಸವನ್ನ ಮಾಡಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ನನ್ನ ಹಂತದಲ್ಲಿ ಆಗೋದಿಲ್ಲ, ನೀವು ಸಿಎಂ ಜೊತೆಗೆ ಚರ್ಚೆಯನ್ನ ಮಾಡಬೇಕು, ಸಿಎಂ ಜೊತೆಗೆ ಮಾತಾಡಬೇಕು, ಸಿಎಂ ಅವರು ಕೂಡ ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಾತಾಡಬೇಕು, ಅಂದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಹಾಗಾಗಿ 7ನೇ ತಾರೀಕಿನವರೆಗೂ ಕೂಡ ನಮಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ರು. ಆದ್ರೆ ಇದಕ್ಕೆ ರೈತರು ಒಪ್ಪಲಿಲ್ಲ. ಸುಮಾರು 10 ರಿಂದ 15 ಜನರು ಸಭೆಗೆ ಬರಬೇಕು, ಸಿಎಂ ಕರೆದಿರುವಂತಹ ಸಭೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿದ್ರು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಸಿಎಂ ಸಭೆಗೆ ಬರೋದಿಲ್ಲ, ಸಿಎಂನೇ ಇಲ್ಲಿ ಬರಬೇಕು, ಡೆಡ್ ಲೈನ್ ಅನ್ನು ಕೂಡ ರೈತರು ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.